ಓಂ ಶಂ ಶನೈಶ್ಚರಾಯ ನಮಃ. ಸೊ ಶನೈಶ್ವರನ ಟ್ರಾನ್ಸಿಟ್ ಆಗ್ತಿರುವಂಥದ್ದು ಮೀನರಾಶಿಗೆ 2025 ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಭರಾಶಿಯಿಂದ ಮೀನರಾಶಿಯವರಿಗೆ. ಸೊ ಇದರ ಅರ್ಥ ಕನ್ಯಾ ರಾಶಿಯವರಿಗೆ ಎಸ್ ಸ್ವಲ್ಪ ಮಟ್ಟಿಗೆ ಓಕೆ ಅಂತಲೂ ಹೇಳ್ಬೋದು, ಒಂಥರ ಪಾರ್ಷಿಯಲಿ ನಾಟ್ ಓಕೆ, ನಾಟ್ ಗುಡ್, ನಾಟ್ ಬ್ಯಾಡ್ ಅಂತೀವಲ್ಲ ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ನ ಖಂಡಿತ ಈ ಒಂದು ಕಂಪ್ಲೀಟ್ ಆಗಿ 29 ಇಂದ ಮೇ 19 ಯಾವುದೋ ರೀತಿಯಾದ ಹೊಸ ಇನ್ವೆಸ್ಟ್ಮೆಂಟ್ಸ್ ಅಂತೂ ಖಂಡಿತ ಬೇಡ. ಹೊಸದಾಗಿ ಗೊತ್ತಿಲ್ಲದಿರೋಂಥದ್ದು ಆಲ್ರೆಡಿ ನಡೀತಾ ಇದೆ ಮೇಡಮ್, ನಮ್ಮ ಬಿಸ್ನೆಸ್ ನಾವು ಮಾಡ್ಬೋದಾ, ಖಂಡಿತ ಮಾಡ್ಕೊಳ್ಳಿ. ಹೊಸದಾಗಿ ಏನಾದರೂ ಮಾಡುವಂಥದ್ದು, ಹೊಸ ಜಾಗ ಖರೀದಿ ಮಾಡುವಂಥದ್ದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ತಿಂಗಳಷ್ಟರ ಮಟ್ಟಿಗೆ. ಆ ಪೀರಿಯಡ್ ಇದೆಲ್ಲ, ಇವಾಗ ಏನಾದ್ರು ಗ್ರಹಣಗಳು ಇರೋದು ಮತ್ತೆ ಎಲ್ಲ ಗ್ರಹಗಳು ಒಂದೇ ಮನೆಯಲ್ಲಿ ಕೂಡ್ಕೊಂಡಿದ್ದಾಗ ನಿಮ್ಗೆ ಅದರ ಫಲಗಳು ಪಾಸಿಟಿವ್ ಆಗಿ ಹೆಚ್ಚಾಗಿ ಕಾಣೋದಿಲ್ಲ. ಕೆಲವ್ರಿಗಿದೆ, ಬಟ್ ಅದು ಯಾರು ಲಕ್ಕಿ ಪರ್ಸನ್ಸ್ ಅಂತ ನೀವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ನೀವು ಖಂಡಿತ ಮುಂದುವರ್ಸ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ, ತುಂಬಾ ವಿಶೇಷವಾಗಿರುವಂಥದ್ದು, ತುಂಬಾ ಅಂದ್ರೆ ಹೇಳ್ತಾರಲ್ಲ ಅಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್. ಏನು ಮಾಡುತ್ತೆ ಮೇಡಮ್, ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುತ್ತದೆ, ಕಣ್ಣು ದೃಷ್ಟಿ ಆಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ. ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬೋದು, ಅಂದರೆ ಕತ್ತಿಗೆ ನೀವು ಧರಿಸ್ಕೋಬಹುದು. ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕೊಳ್ಬೋದು. ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ.